ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಆ್ಯಪ್ಸ್ಗಳನ್ನು ಯಾವ ರೀತಿಯಾಗಿ ಹೈಡ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವುದೇ ಒಂದು ಎಡಿಷನಲ್ ಆ್ಯಪ್ ಇಲ್ಲದೆ, ಯಾವುದೇ ಒಂದು ಎಕ್ಸ್ಟ್ರಾ ಆ್ಯಪ್ ಡೌನ್ಲೋಡ್ ಮಾಡದೇನೆ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗಳ ಮೂಲಕ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿರುವ ಆ್ಯಪ್ಸ್ಗಳನ್ನು ಹೈಡ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಮರಿದೆ ಈ ಕೂಡಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನನ್ನ ಒಂದು ಮೊಬೈಲ್ ಬಂದ್ಬಿಟ್ಟು ವಿವೋ ಮೊಬೈಲ್ ಸ್ನೇಹಿತರೆ. ನಿಮ್ಮ ಒಂದು ಮೊಬೈಲ್ ಯಾವುದು ಅಂತ ಕಮೆಂಟ್ ಮಾಡಿ, ಅಥವಾ ನಿಮಗೆ ಆ್ಯಪ್ ಸಿಗ್ಲಿಲ್ಲಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಆ್ಯಪ್ ಹೈಡಿಂಗ್ ಅಂತ ಸರ್ಚ್ ಮಾಡಿ. ಆ್ಯಪ್ ಹೈಡಿಂಗ್ ಅಂತ ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಿದಾಗ ನನ್ನ ಒಂದು ಮೊಬೈಲಲ್ಲಿ ಪ್ರೈವಸಿ ಆ್ಯಂಡ್ ಆ್ಯಪ್ ಎನ್ಕ್ರಿಪ್ಷನ್ ಆಪ್ಷನಲ್ಲಿ ಆ್ಯಪ್ ಹೈಡಿಂಗ್ ಇರುವಂಥದ್ದು. ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ಗೆ ಬಂದುಬಿಟ್ಟು ಸರ್ಚ್ ಬಾರ್ನಲ್ಲಿ ಆ್ಯಪ್ ಹೈಡಿಂಗ್ ಅಂತ ಸರ್ಚ್ ಮಾಡಿ. ಆ ರೀತಿ ಸರ್ಚ್ ಮಾಡಿದಾಗ ಇಲ್ಲಿ ಕೆಳಗಡೆ ಆ್ಯಪ್ ಹೈಡಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಪ್ ಹೈಡಿಂಗ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ನಾನು ಸರ್ಚ್ ಮಾಡಿಬಿಟ್ಟು ಇಲ್ಲಿ ಆಪ್ಷನ್ಗೆ ಬಂದಿರುವಂಥದ್ದು. ಇದು ಯಾವ ರೀತಿ ಬರ್ಬೇಕಂದ್ರೆ, ನಾನು ನಿಮಗೆ ಸೆಟ್ಟಿಂಗ್ಸ್ಗೆ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ನಲ್ಲಿ ಯಾವ ರೀತಿಯಾಗಿ ಹುಡುಕೋದು ಅಂತ ಹೇಳಿದೆ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲಲ್ಲಿ ಎಲ್ಲಿರುತ್ತಪ್ಪ ಅಂದರೆ ಆಪ್ಷನು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಪ್ರೈವಸಿ ಆ್ಯಂಡ್ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಪ್ ಹೈಡಿಂಗ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಆ್ಯಪ್ಸ್ಗಳು ಹೈಡ್ ಮಾಡಿರೋದು, ಯಾವ ರೀತಿಯಾಗಿ ಓಪನ್ ಮಾಡೋದು ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ವ್ಯೂ ಹಿಡನ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಬಂದಿರುತ್ತಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿಕೊಂಡ್ರೆ ಸ್ವೈಪ್ ಅಪ್ ವಿತ್ 2 ಫಿಂಗರ್ಸ್ ಆನ್ ದಿ ಹೋಮ್ ಸ್ಕ್ರೀನ್ ಟು ವ್ಯೂ ಹಿಡನ್ ಆ್ಯಪ್ಸ್ ಅಂತ ಬಂದಿರುವಂಥದ್ದು. ಇಲ್ಲಿ ಕೆಳಗಡೆ ಆ್ಯಪ್ಸ್ಗಳು ಲಿಸ್ಟ್ ಬಂದಿರುವಂಥದ್ದು. ನಿಮ್ಮೊಂದು ಮೊಬೈಲಲ್ಲಿ ಎಷ್ಟು ಆ್ಯಪ್ಸ್ ಇದೆ ಎಲ್ಲ ಒಂದು ಆ್ಯಪ್ಸ್ ಲಿಸ್ಟ್ ಇಲ್ಲಿ ಬಂದಿರುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಫೋನ್ಪೇ ನಾನು ಹೈಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಫೋನ್ಪೇ ಮೇಲೆ ಆನ್ ಮಾಡ್ಕೊಳ್ಳಿ. ಇಲ್ಲಿ ಹೈಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ವಿವೋ ಮೊಬೈಲಲ್ಲಿ ಯಾವ ರೀತಿಯಾಗಿ ಸೆಟ್ಟಿಂಗ್ ಇರುವುದು ಅಂದರೆ ಇಲ್ಲಿ ನೋಡ್ಕೋಬಹುದು. ವ್ಯೂ ಹಿಡನ್ ಆ್ಯಪ್ಸ್ ಸ್ವೈಪ್ ಅಪ್ ವಿತ್ 2 ಫಿಂಗರ್ಸ್ ಆನ್ ದಿ ಹೋಮ್ ಸ್ಕ್ರೀನ್ ಟು ವ್ಯೂ ಹಿಡನ್ ಆ್ಯಪ್ಸ್ ಅಂತ ಇರುವಂಥದ್ದು. ನಾನು ಇವಾಗ ಮೇನ್ ಸ್ಕ್ರೀನ್ಗೆ ಬರ್ತೀನಿ. ನಾನು ಇವಾಗ ಹೋಮ್ ಸ್ಕ್ರೀನ್ಗೆ ಬಂದಿರುವಂಥದ್ದು. ಇವಾಗ ಫೋನ್ಪೇ ಆ್ಯಪ್ ಹೈಡ್ ಆಗಿರುವಂಥದ್ದು ನನ್ನ ಒಂದು ಮೊಬೈಲಲ್ಲಿ. ಇಲ್ಲಿ ಫೋನ್ಪೇ ಎಲ್ಲಿ ತೋರಿಸ್ತಾ ಇಲ್ಲ ಸ್ನೇಹಿತರೆ, ನೋಡ್ಕೋಬಹುದು. ಫೋನ್ಪೇ ಎಲ್ಲಿ ಕೂಡ ನಮ್ಗೆ ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ನೋಡ್ಕೋಬಹುದು ಫೋನ್ಪೇ ಹೈಡ್ ಆಗಿರುವಂಥದ್ದು. ನನ್ನ ಒಂದು ವಿವೋ ಮೊಬೈಲಲ್ಲಿ ಯಾವ ರೀತಿಯಾಗಿ ಅದನ್ನು ಓಪನ್ ಮಾಡ್ಕೊಡೋದು ಅಂದರೆ, ಇವಾಗ ಹೋಮ್ ಸ್ಕ್ರೀನ್ ಏನು ವಾಲ್ ಪೇಪರ್ ಇರುತ್ತಲ್ಲ ಅದ್ರ ಮೇಲ್ಗಡೆ 2 ಫಿಂಗರ್ಸ್ ಮೇಲ್ಗಡೆ ಸ್ಲೈಡ್ ಮಾಡಿದ್ರೆ ಆಯಿತು. ಈ ರೀತಿ ಸ್ಲೈಡ್ ಮಾಡಿದ್ರೆ ಲಾಕ್ ಓಪನ್ ಆಗಿಬಿಟ್ಟು ನನ್ನ ಒಂದು ಫೋನ್ಪೇ ಆ್ಯಪ್ ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ಈ ರೀತಿಯಾಗಿ ಆ್ಯಪ್ಸ್ಗಳು ಹೈಡ್ ಮಾಡ್ಕೋಬಹುದು. ಲಾಕ್ ಏನಾದರೂ ನೀವು ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಮತ್ತೆ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರೈವಸಿ ಆ್ಯಂಡ್ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಚೇಂಜ್ ಪ್ರೈವಸಿ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂಥದ್ದು. ನೀವು ಮೊದಲು ಏನು ಪಾಸ್ವರ್ಡ್ ಇಟ್ಟಿರ್ತೀರ ಆ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಅದರ್ ಪಾಸ್ವರ್ಡ್ ಟೈಪ್ಸ್ ಅಂತ ಇರುವಂಥದ್ದು. ಇಲ್ಲಿ ನಿಮಗೆ ಎಷ್ಟು ಒಂದು ಆಪ್ಷನ್ ಇರುವಂಥದ್ದು. 6 ಡಿಜಿಟ್ ಪಿನ್ ಆದರೂ ಇಟ್ಕೋಬೋದು, 4 ಡಿಜಿಟ್ ಪಿನ್ ಆದರೂ ಇಟ್ಕೋಬೋದು, ಪ್ಯಾಟರ್ನ್ ಆದರೂ ಇಟ್ಕೋಬೋದು, ಅಥವಾ ಅಲ್ಫಾಬೆಟಿಕ್ ನಿಮ್ಮ ಒಂದು ನೇಮ್ ಆದರೂ ಕೂಡ ನೀವು ಇಲ್ಲಿ ಇಟ್ಕೋಬೋದು ಸ್ನೇಹಿತರೆ. ನಿಮಗೆ ಆಪ್ಷನ್ಸ್ಗಳು ತುಂಬ ಇರುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಾನು 4 ಡಿಜಿಟ್ ಪಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನನಗೆ ಯಾವ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ಆ ಒಂದು ಪಾಸ್ವರ್ಡನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಆಟೋಮೆಟಿಕ್ಕಾಗಿ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಈ ಒಂದು ಆ್ಯಪ್ ಲಾಕ್ ಮತ್ತು ಆ್ಯಪ್ ಐಡಿಗೆ ಸೇಮ್ ಪಾಸ್ವರ್ಡ್ ಅಪ್ಲೈ ಆಗುತ್ತೆ ಸ್ನೇಹಿತರೆ. ನೀವು ಆ್ಯಪ್ ಲಾಕ್ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಹಾಕ್ತಾ ಇರುವಂಥದ್ದು, ಅದ್ರ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಪ್ಸ್ಗಳಿಗೆ ಯಾವ ರೀತಿಯಾಗಿ ಲಾಕ್ ಇಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋನ ನೋಡ್ಕೊಳ್ಳಿ. ಇವಾಗ ಆ್ಯಪ್ ಯಾವ ರೀತಿಯಾಗಿ ಹೈಡ್ ಮಾಡೋದು ಅಂತ ಹೇಳ್ಕೊಟ್ಟಿರುವಂಥದ್ದು. ಏನೇ ಒಂದು ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಮೆಂಟ್ ಬಾಕ್ಸ್ಗೆ ರಿಪ್ಲೈ ಮಾಡ್ತೀನಿ. ಯಾವುದೇ ಒಂದು ವಿಡಿಯೋ ಬೇಕಿದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ತಿಳ್ಕೊಬೇಕಂತ ಅಂದ್ಕೊಂಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.